ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಫಸ್ಟ್ಲಿ ನೀವೆಲ್ಲರೂ ಕೆಮ್ಮನ್ಗುಂಡಿ ವಿಡಿಯೋಗೆ ಕೊಟ್ಟಿರೋ ಸಪೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ಅದೇ ಥರ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಇವತ್ತಿನ ಡೇನ ಸ್ಟಾರ್ಟ್ ಮಾಡುವ. ಸೊ ನಾವು ಬೆಳಿಗ್ಗೆನೆ ಕೆಮ್ಮನ್ಗುಂಡಿ ಸ್ಟೇನ ಚೆಕ್ಔಟ್ ಎಲ್ಲ ಮಾಡಿ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ ಚಿಕ್ಕಮಂಗ್ಳೂರು ಕಡೆ. ಸೊ ಇಲ್ಲಿ ಫ್ಯೂ ಪ್ಲೇಸಸ್ನ ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ. ಯಾವ್ಯಾವ ಪ್ಲೇಸ್ ನೋಡ್ತೀವಿ, ಹೆಂಗೆ ಹೋಗ್ತೀವಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಡೇನ ಸ್ಟಾರ್ಟ್ ಮಾಡುವ. ಸೊ ಇಲ್ಲಿ ನಮಗೆ ಚಿಕ್ಕ ಮಕ್ಕಳು ಬಾಯಿ ಮಾಡ್ತಾಯಿದ್ರು. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 11 ಗಂಟೆ. ಆ್ಯಂಡ್ ನಾವಿಲ್ಲಿಂದ ಫಸ್ಟ್ ಹೋಗೋದೇ ಸೀತಲಯ್ಯನಗಿರಿ ಅಂತ. ಈ ಟೆಂಪಲ್ ಲೊಕೇಟ್ ಆಗಿರೋದು ಸೀತಲಯ್ಯನಗಿರಿಯಲ್ಲಿ. ಆ್ಯಂಡ್ ಇದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇವಾಗ ಟೈಮ್ 11 ಗಂಟೆ ಆಗಿದ್ರೂ ಸರೌಂಡಿಂಗ್ ಮಿಸ್ಟ್ ಮಾತ್ರ ಇಲ್ಲೇ ಇಷ್ಟು ಸಖತ್ತಾಗಿದೆ. ಆ್ಯಂಡ್ ಮುಳ್ಳಯ್ಯನಗಿರಿಯಲ್ಲಿ ಇನ್ನೂ ಹೆಂಗಿರುತ್ತೋ ಗೊತ್ತಿಲ್ಲ, ವ್ಯೂ ಆದರೂ ಕಾಣಿಸುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ನಮಗೆ ಈ ಹಸು ದೇವಸ್ಥಾನದ ಮುಂದೆ ನಿಂತ್ಕೊಂಡಿತ್ತು. ನಾನು ಇದನ್ನು ಸ್ಟೈಲಾಗಿ ಹೋಗಿ ನಮಸ್ಕಾರ ಮಾಡೋಣ ಅಂತ ಹೋದೆ. ನೋಡಿದ್ರೆ ಅದು ನಂಗೆ ಗುದ್ದಕ್ಕೆ ಬರೋಲ್ಲ. ನಾನು ಬಿಡದೆ ತಲೆನ ಒಂದು 2-3 ಸರಿ ಸವರಿ ದೇವಸ್ಥಾನ ಒಳಗೆ ಹೋದೆ. ತುಂಬ ಪೀಸ್ಫುಲ್ ಆಗಿದೆ. ಇಂಥ ಪ್ರಕೃತಿ ಮಧ್ಯೆ ಈ ದೇವಸ್ಥಾನ. ದರ್ಶನ ಎಲ್ಲ ಮುಗೀತು. ಸೊ ನಾವಿವಾಗ ಮುಳ್ಳಯ್ಯನಗಿರಿ ಕಡೆಗೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ನಮ್ಮ ಹಸುಗೆ ಬಾಯ್ ಅಂದ್ಬಿಟ್ಟೋಪ್ಪ. ಬಾಯ್. ಪೀಕ್ಗೆ ಹೋಗಿನ ಮುಂಚೆ ನಾವು ನಮ್ಮ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಬಂದ್ವಿ. ಆ್ಯಂಡ್ ಇಲ್ಲಿ ಚಳಿ ಎಷ್ಟಿದೆ ಅಂತಂದರೆ ಈ ಬೆಕ್ಕನ್ನ ನೋಡಿ ಎಷ್ಟು ಚೆನ್ನಾಗಿ ಬೆಚ್ಚಗೆ ಮಲ್ಕೊಂಡಿದೆ ಅಂತ. ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಜೋಳ ಎಲ್ಲ ತಿಂದು ಇವಾಗ ನೆಕ್ಸ್ಟ್ ಜೀಪ್ ಹತ್ಕೊಂಡು ಮುಳ್ಳಯ್ಯನಗಿರಿ ಕಡೆ ಹೋಗುವ. ಆ್ಯಂಡ್ ನಿಮಗೆ ಜೀಪ್ ಬಗ್ಗೆ ಹೇಳ್ಬೇಕಂತಂದರೆ ಈ ಜೀಪ್ ಲೈಕ್ ಪರ್ ಜೀಪ್ 200 ರುಪೀಸ್ ಆಗ್ತದೆ. ನೀವು 4 ಮೆಂಬರ್ಸ್ ಆದರೂ ಇರ್ಬೋದು, 2 ಮೆಂಬರ್ಸ್ ಆದರೂ ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ 6 ಮೆಂಬರ್ಸ್ ಆಗ್ಬೋದು. ಸೊ ಇದು 200 ರುಪೀಸ್ ತೊಗೊಳ್ತಾರೆ. ಆ್ಯಂಡ್ ಹೋಗುವಾಗ ಒಂದು ಜೀಪ್, ಬರುವಾಗ ಬೇರೆ ಜೀಪ್. ಇವಾಗ ಇರೋದು ಆ್ಯಕ್ಚುಯಲ್ ಥ್ರಿಲ್ ಅಂತ ಅಂದರೆ, ಸೊ ಇಂಥ ಮಿಸ್ಟಲ್ಲಿ ಮೇಲೆ ಹೋಗೋದು ಅದು ಬೇರೆಯೇ ಫೀಲ್. ಸೊ ಬನ್ನಿ ಹೋಗೋಣ ನಾವು. ಆಲ್ಮೋಸ್ಟ್ ಇಲ್ಲಿ 400 ಸ್ಟೆಪ್ಸ್ ಇದೆ ಟಾಪ್ಗೆ ರೀಚ್ ಆಗೋಕ್ಕೆ. ಸೊ ಏನೂ ಕಾಣಿಸ್ತಿಲ್ಲ, ಲೈಕ್ ವ್ಯೂ ಏನು ಕಾಣಿಸ್ತಿಲ್ಲ, ಬಟ್ ಮೇಲೆ ಹೋಗಿ ಹೆಂಗೆ ಅನಿಸ್ತದೆ ನೋಡೋಣ. ಸೊ ಗೈಸ್, ನಾವು ಟಾಪ್ಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ವ್ಯೂ ಅಂತೂ ಏನೂ ಕಾಣಿಸ್ತಿಲ್ಲ, ಕಂಪ್ಲೀಟ್ ಮಿಸ್ಟಿಂದ ಕವರ್ ಆಗಿದೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಈ ಪೀಕ್ ಆಲ್ಮೋಸ್ಟ್ 6300.17 ಫೀಟ್ ಸಿ ಲೆವೆಲ್ಗಿನ್ನ ಅಬೋವ್ ಇದೆ. ಸೊ ವಿಂಡ್ ಕೂಡ ಸಖತ್ತಾಗಿದೆ. ಮನುಷ್ಯರೇ ಹತ್ತಕ್ಕೆ ಕಷ್ಟಪಡ್ತಿರುವಾಗ ನೋಡಿ ಈ ಹಸುಗಳು ಏನು ಚೆನ್ನಾಗಿ ಮೇಲೆ ಹತ್ತಿದೆ ಅಂತ. ಇದೊಂದು, ಇನ್ನೊಂದು, ಆ್ಯಕ್ಚುಲಿ ಇಲ್ಲಿ 2-3 ನೋಡಿದೆ ನಾನು. ಸೊ ಮೇಲೆಯಿಂದ ಈ ಕಡೆ ಸೈಡಿಗೆ ಬಂದರೆ ಇಲ್ಲೂ ಕಂಪ್ಲೀಟ್ ಮಿಸ್ಟ್. ಬಟ್ ಏನೋ ಒಂಥರ ಒಳ್ಳೆ ಫೀಲ್ ಇಲ್ಲಿ. ಆ ಚಳಿಗೆ, ಆ ಗಾಳಿಗೆ ಯು ಶುಡ್ ಎಕ್ಸ್ಪೀರಿಯನ್ಸ್. ನೀವಿಲ್ಲಿ ನೋಡ್ಬೋದು ಇದೇ ಥರ ನಮ್ಮ ಮೂತಿಗಳಿಗೂ ಆಗಿದೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ನಾನೊಂದು ಗುಹೆ ಥರ ನೋಡಿದೆ. ಬಟ್ ಇಲ್ಲಿ ನಾನು ಎಷ್ಟಾಗತ್ತೆ ಅಷ್ಟು ಹೋಗೋಕ್ಕೆ ಟ್ರೈ ಮಾಡಿದೆ, ಬಟ್ ಏನು ಕಾಣಿಸಿಲ್ಲ ಅಂತ ರಿಟರ್ನ್ ಬಂದುಬಿಟ್ಟೆ. ಏನೂ ಇಲ್ಲ ಗೈಸ್ ಇಲ್ಲಿ. ಯಾರು ಹೋಗೋಕ್ಕೆ ಟ್ರೈ ಮಾಡಿಬಿಡಿ. ಗೈಸ್, ಇವಾಗ ವ್ಯೂ ಒಂದು ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು ಇಷ್ಟು ಕಾಣಿಸ್ತಿರ್ಲಿಲ್ಲ ಮುಂಚೆ. ಆಲ್ಮೋಸ್ಟ್ ಇವಾಗ ಕ್ಲಿಯರ್ ಆಗ್ತಾ ಇದೆ ಸ್ಲೋ ಆಗಿ. ಸೊ ಮೇಲೆ ಬಂದಿರೋದಕ್ಕೂ ಸಾರ್ಥಕ. ಸೊ ಇದೇ ಖುಷಿಗೆ ನಾವು ಒಂದು ಸ್ವಲ್ಪ ವೀಡಿಯೋಸ್ ತಗೊಳ್ಳೋಣ. ಅಷ್ಟೇ ಗೈಸ್, ನಾವು ಈ ಪೀಕ್ನ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್. ಆ್ಯಂಡ್ ಇನ್ನೂ ಯಾರ್ಯಾರು ವಿಸಿಟ್ ಮಾಡಿಲ್ಲ ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್. ಬಿಕಾಸ್ ಆ 400 ಸ್ಟೆಪ್ಸ್ ಹತ್ಬಿಟ್ಟು ಮೇಲೆ ಹೋದಾಗ ಆ ವ್ಯೂಗೆ ಯು ವಿಲ್ ಫೀಲ್ ಎವ್ರಿಥಿಂಗ್ ವಾಸ್ ವರ್ತ್ ಇಟ್ ಅಂತ. ಸೊ ನಾವಿವಾಗ ಈ ಪೀಕ್ನ ಮುಗಿಸಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಂತ ಆನ್ ದ ವೇ ಹೇಳ್ತಾ ಹೋಗ್ತೀನಿ, ಬನ್ನಿ.
ನಮ್ದು ನೆಕ್ಸ್ಟ್ ಸ್ಪಾಟ್ ಬಂದು ಜರಿ ಫಾಲ್ಸ್ ಅಂತ. ಸೊ ಇಲ್ಲಿ ನೀವು ಜರಿ ಫಾಲ್ಸಿಗೆ ಹೋಗ್ಬೇಕಂತಂದ್ರೆ ಇಲ್ಲಿರೋ ಜೀಪ್ಸ್ ಥ್ರೂನೇ ಹೋಗಬೇಕು. ಆ್ಯಂಡ್ ಇಲ್ಲಿ ಪರ್ ಜೀಪ್ ₹800 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನೀವು ಅವ್ರು ನಿಮಗೊಂದು ಕೂಪನ್ ಥರ ಕೊಡ್ತಾರೆ. ಸೊ ದ್ಯಾಟ್ ನೀವು ರಿಟರ್ನ್ ಬರುವಾಗ ಅದನ್ನು ಅಲ್ಲಿರೋ ಯಾವ್ದಾದ್ರು ಡ್ರೈವರ್ಸಿಗೆ ತೋರಿಸಿದ್ರೆ ಅಲ್ಲಿರೋ ಜೀಪ್ಸಲ್ಲಿ ನಿಮ್ಮನ್ನು ಮೇಲೆ ಕರ್ಕೊಂಬರ್ತಾರೆ. ಸೊ ಇಲ್ಲಿ ನೋಡ್ಬೋದು ರೋಡ್ಸ್ ಎಲ್ಲ ಹೆಂಗಿದೆ ಅಂತ. ಈ ಜೀಪ್ ರೈಡ್ಸ್ ಯಾವುದೇ ರೋಲರ್ ಕೋಸ್ಟರ್ಗಿಂತ ಕಡಿಮೆ ಇರೋದಿಲ್ಲ. ಆದರೂ ಒಳ್ಳೆ ಫೀಲ್ಸ್ ಸೊ ನಾವು ನಮ್ಮ ಜೀವನ ಹಿಂದೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋಬೇಕು ಅಷ್ಟೇ. ಸೊ ಚೆನ್ನಾಗಿದೆ ರೈಡ್. ಆ ರೇಂಜಿಗೆ ಏನು ಆಫ್ ರೋಡ್ ಇಲ್ಲ, ಬಟ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಗೈಸ್ ನಾವು ಫಾಲ್ಸ್ಗೆ ರೀಚ್ ಆದ್ವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಚೇಂಜಿಂಗ್ ರೂಮ್ಸ್ ಕೂಡ ಇದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಸೊ ಈ ಜರಿ ಫಾಲ್ಸ್ ಅದ್ರ ಹೆಸರಂತೆ ಜರಿ ಥರ ಇದೆ. ಸೊ ಲೈಕ್ ಜರಿ ಥರ ಹರಿತಾ ಇದೆ ನೀರು ಕಡಿಮೆ ಇರೋದ್ರಿಂದ ಇದು ನೋಡೋಕ್ಕೆ ನಿಜವಾಗ್ಲೂ ಕ್ಯೂಟ್ ಆಗಿದೆ. ಸೊ ಇನ್ನು ಮಳೆ ಜಾಸ್ತಿ ಆದಂಗೆ ನೀರು ಕೂಡ ಜಾಸ್ತಿ ಆಗ್ತದೆ, ಬಟ್ ಇವಾಗಲೇ ಆಟ ಆಡೋಕ್ಕೆ ಚೆನ್ನಾಗಿರ್ತದೆ. ಸೊ ದಿಸ್ ಇಸ್ ಜರಿ ಫಾಲ್ಸ್. ಈ ಪ್ಲೇಸಿಗೂ ಬರೋಕ್ಕಿಂತ ಮುಂಚೆ ನಾವು ಒಂದು ವ್ಯೂ ಪಾಯಿಂಟ್ ಕಡೆ ಹೋಗಿದ್ವಿ. ಸೊ ಅಲ್ಲಿ ಕಂಪ್ಲೀಟ್ ಮಿಸ್ಟ್ ಇರೋದ್ರಿಂದ ಏನೂ ಕಾಣಿಸ್ಲಿಲ್ಲ. ಸೊ ನಮ್ಮದು ಲಾಸ್ಟ್ ಸ್ಪಾಟ್ ಆಫ್ ದ ಡೇ ನಾವು ಹೊನ್ನಮ್ಮನ ಹಳ್ಳ ಕಡೆ ಬಂದಿದ್ದೀವಿ. ಸೊ ಇದು ಮ್ಯಾನ್ ಮೇಡ್ ಆಗಿದ್ದರೂ ನೋಡೋಕೆ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ. ಸೊ ನೀವು ಜಸ್ಟ್ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ಗೋ. ವ್ಯೂ ಕೂಡ ಸಖತ್ತಾಗಿದೆ, ನೀವು ಇಲ್ಲಿ ನೋಡ್ಬೋದು. ಗೈಸ್, ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್. ಇಷ್ಟು ಚೆನ್ನಾಗಿ ವ್ಯೂ ಇಟ್ಕೊಂಡು ಅಲ್ಲೋಗಿ ತಗೊಳ್ಳೋತ್ತಾರೆ. ಏನು ಗುರು ಐತೆ ಸ್ವಲ್ಪ ಚೆನ್ನಾಗಿದೆ, ಗ್ರೇಟ್. ಇವತ್ತಿಗೆ ಇಷ್ಟೇ ಗಾಯ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.